Hi students, welcome back to session. Today we are here to have a discussion on the comparative income statement. Okay, so look at the illustration 7. Okay, now listen, we shall go through the problem. See, the information given below was taken from the financial statement of Shakti Corporation during 2013. Okay, next, the corporation has made the purchases from a new supplier. We got 2 years, one is 2013 and one is 2012, as you can see here. We got 2 years, 2013 and 2012. With relating to the particulars, we even got gross profit on sales, net income as a percentage of sales and net income here. Okay, look at this now. Gross profit on sales anta helidare. Andre adartha, it is not sales, it is gross profit. ಗ್ರಾಸ್ ಪ್ರಾಫಿಟ್ ಹೇಗೆ ಸಿಗುತ್ತೆ ನಮಗೆ ಗೊತ್ತು, ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಮಾಡಿದ್ವಿ. ಸೇಲ್ಸ್ ಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಮೈನಸ್ ಮಾಡಿದ್ರೆ ವಿ ವಿಲ್ ಗೆಟ್ ದ ಗ್ರಾಸ್ ಪ್ರಾಫಿಟ್, ರೈಟ್? ಸೊ ಹಿಯರ್ ದೇ ಗೇವ್ ಅಸ್ ಗ್ರಾಸ್ ಪ್ರಾಫಿಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್, ನೆಟ್ ಇನ್ಕಮ್ ಆಸ್ ಎ ಪರ್ಸೆಂಟೇಜ್ ಆಫ್ ಸೇಲ್ಸ್. ನೆಟ್ ಇನ್ಕಮ್ ಆಸ್ ಎ ಪರ್ಸೆಂಟೇಜ್ ಆಫ್ ಸೇಲ್ಸ್ ಅಂತ ಹೇಳಿ 5%, 10% ಕೊಟ್ಟಿದ್ದಾರೆ. ನೆಟ್ ಇನ್ಕಮ್ ಮೀನ್ಸ್ ನೆಟ್ ಪ್ರಾಫಿಟ್. ಓಕೆನಾ? ಸೊ ನೆಟ್ ಪ್ರಾಫಿಟ್ ಅಮೌಂಟ್ ಕೊಟ್ಟಿಲ್ಲ, ಇಲ್ಲಿ ಪರ್ಸೆಂಟೇಜ್ ಅಲ್ಲಿ ಹೇಳಿದ್ದಾರೆ 5%, 10% ಅಂತ. ನೆಕ್ಸ್ಟ್ ನೋಡಿ, ದೇ ಗೇವ್ ಅಸ್ ನೆಟ್ ಇನ್ಕಮ್ 40,000 and 60,000. ಅಂದ್ರೆ ಸಿಂಪಲ್ ಗ್ರಾಸ್ ಪ್ರಾಫಿಟ್ ಕೊಟ್ಟಿದ್ದಾರೆ, ನೆಟ್ ಪ್ರಾಫಿಟ್ ಕೂಡ ಕೊಟ್ಟಿದ್ದಾರೆ. ದ ಥಿಂಗ್ ಈಸ್, ನೆಟ್ ಪ್ರಾಫಿಟ್ ನ ಡೈರೆಕ್ಟ್ ಆಗಿ ಪರ್ಸೆಂಟೇಜ್ ಅಲ್ಲೂ ಕೊಟ್ಟಿದ್ದಾರೆ, ಅಮೌಂಟ್ ಅಲ್ಲೂ ಕೊಟ್ಟಿದ್ದಾರೆ. ಓಕೆ, ಬೈ ಸಾಲ್ವಿಂಗ್ ವಿ ಡೂ ಗೆಟ್, ಅಂಡ್ ಇಟ್ಸ್ ವೆರಿ ಈಸಿ ಎನಫ್. ಓಕೆ, ನಾವು ವಿ ಶಾಲ್ ಸ್ಟಾರ್ಟ್ ನೋ. ಸಿಂಪಲ್ ಪ್ರಾಬ್ಲಮ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಗ್ರಾಸ್ ಪ್ರಾಫಿಟ್ ಇರೋದು 2,40,000, 1,50,000. ನೆಟ್ ಪ್ರಾಫಿಟ್ ಪರ್ಸೆಂಟೇಜ್ ಕೊಟ್ಟಿದ್ದಾರೆ, ಹಾಗೆ ನೆಟ್ ಪ್ರಾಫಿಟ್ ಕೂಡ ಕೊಟ್ಟಿದ್ದಾರೆ. ವಿ ಆರ್ ಸಪೋಸ್ ಟು ಸಾಲ್ವ್. ಆಸ್ ಯು ಆಲ್ ನೋ, ಸಾಲ್ವ್ಡ್ ಇನ್ಕಮ್ ಸ್ಟೇಟ್ಮೆಂಟ್ ಅಲ್ಲ, ನಾವು ಫಸ್ಟ್ ಇನ್ಕಮ್ ಸ್ಟೇಟ್ಮೆಂಟ್ ಮಾಡಬೇಕು, ಆಮೇಲೆ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಮಾಡಕ್ಕೆ ಇಟ್ ವಿಲ್ ಬಿ ವೆರಿ ಈಸಿ, ರೈಟ್? ಸೊ ಫಸ್ಟ್ ವಿ ಶಾಲ್ ಗೋ ವಿತ್ ಸಾಲ್ವಿಂಗ್ ದ ಇನ್ಕಮ್ ಸ್ಟೇಟ್ಮೆಂಟ್, ಐ ಮೀನ್ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್. ಸೊ ರೈಟ್ ದ ಹೆಡಿಂಗ್ comparative income statement. Comparative income statement. Okay, you all know as per in comparative income statement how the columns will be. First will be as usual particulars column. ನೆಕ್ಸ್ಟ್ ಅವ್ರು ಕೊಟ್ಟಿರೋ 2 ವರ್ಷ, ಅವ್ರು ಯಾವ 2 ವರ್ಷ ಕೊಟ್ಟಿದ್ದಾರೆ ಆ 2 ವರ್ಷದ ಕಾಲಮ್ ಆಗುತ್ತೆ. ನೆಕ್ಸ್ಟ್ ವಿಲ್ ಬಿ ಆಲ್ ಅಬೌಟ್ ದ ಅವರ್ ಸೊಲ್ಯೂಷನ್, 2 columns. ಓಕೆ, ಸಿ ಬಿಫೋರ್ ಮೂವಿಂಗ್ ವಿತ್ ದಿಸ್ ನೋ, ಜಸ್ಟ್ ಲಿಸನ್ ಹಿಯರ್. ಸಿಂಪಲ್ ಕರೆಕ್ಟ್ ಆಗಿ ಕ್ವಶನ್ ನೋಡಿ. ಕ್ವಶನ್ ಅಲ್ಲಿ ಫಸ್ಟ್ 2013 ಕೊಟ್ಟಿದ್ದಾರೆ, ಆಮೇಲೆ 2012 ಕೊಟ್ಟಿದ್ದಾರೆ. ಬಟ್ ಆಸ್ ಪರ್ ದ ನಾಲೆಜ್ ಫಸ್ಟ್ ಯಾವ್ದು ಬರೀಬೇಕು ನಾವು? 2012, ಆಮೇಲೆ 2013 ಬರೀಬೇಕು. ಗೊತ್ತಾಗ್ತಿದೆನಾ? ಅವರು ಫಸ್ಟ್ 2013 ಕೊಟ್ಟು ಆಮೇಲೆ 2012 ಕೊಡ್ಬೋದು. ಬಟ್ ಆಸ್ ಪರ್ ದ ಫಾರ್ಮ್ಯಾಟ್ ವಿ ಆರ್ ಸಪೋಸ್ ಟು ರೈಟ್ 2012 ಫಸ್ಟ್ ಅಂಡ್ 2013 ನೆಕ್ಸ್ಟ್. ಓಕೆ, ನೆಕ್ಸ್ಟ್ ನಮಗೆ ಫಾರ್ಮ್ಯಾಟ್ ಗೊತ್ತಿದೆ, ಇಸ್ಂಟ್ ಇಟ್? ಆಸ್ ಪರ್ ದ ಫಾರ್ಮ್ಯಾಟ್ ಫಸ್ಟ್ ಏನ್ ಬರುತ್ತೆ? ಸೇಲ್ಸ್. ಫಾರ್ ಸೇಲ್ಸ್ ವಿ ಶುಡ್ ಡಿಡಕ್ಟ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್, ಇಸ್ಂಟ್ ಇಟ್? ಸೇಲ್ಸ್ಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿಡಕ್ಟ್ ಮಾಡಬೇಕು. ಇಫ್ ಯು ಡಿಡಕ್ಟ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಔಟ್ ಆಫ್ ಸೇಲ್ಸ್, ವಿ ಡೂ ಗೆಟ್ ಗ್ರಾಸ್ ಪ್ರಾಫಿಟ್. ಮತ್ತೆ ಈ ಗ್ರಾಸ್ ಪ್ರಾಫಿಟ್ಗೆ ಲೆಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್, ವಿ ಡೂ ಗೆಟ್ ಇನ್ ಫ್ಯಾಕ್ಟ್ ಆಪರೇಟಿಂಗ್ ಪ್ರಾಫಿಟ್. ಲಿಸನ್ ಹಿಯರ್, ಆಪರೇಟಿಂಗ್ ಎಕ್ಸ್ಪೆನ್ಸಸ್ ನ ಮೈನಸ್ ಮಾಡಿದ್ರೆ ವಿ ಡೂ ಗೆಟ್ ಆಪರೇಟಿಂಗ್ ಪ್ರಾಫಿಟ್, ಇಸ್ಂಟ್ ಇಟ್? ಆದ್ರೆ ಅವ್ರು ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಬಗ್ಗೆ ಅಥವಾ ನಾನ್ ಆಪರೇಟಿಂಗ್ ಇನ್ಕಮ್ಸ್ ಬಗ್ಗೆ ಏನು ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಸೊ ಇನ್ಸ್ಟೆಡ್ ಅದನ್ನೆಲ್ಲ ಸ್ಕಿಪ್ ಮಾಡೋಣ. ಯು ಕ್ಯಾನ್ ಈವನ್ ಆಸ್ಕ್ ಮಿ ಕ್ವೆಶ್ಚನ್, ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಬಗ್ಗೆನೂ ಕೇಳಿಲ್ಲ, ಬಟ್ ನಾನು ಮೆನ್ಷನ್ ಮಾಡಿದ್ದೀನಿ. ವೈ? ಬಿಕಾಸ್ ಇಟ್ ಈಸ್ ಕಾಮನ್ ಅಂಡರ್ಸ್ಟುಡ್ ಥಿಂಗ್. ಫಾರ್ಮ್ಯಾಟು ಇದಾದ್ರೂ ಪರ್ಟಿಕ್ಯುಲರ್ ಆಗಿ ಇಷ್ಟಾದ್ರೂ ಇರಲೇಬೇಕು. ಗ್ರಾಸ್ ಸೇಲ್ಸ್, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್, ಗ್ರಾಸ್ ಪ್ರಾಫಿಟ್, ಆಪರೇಟಿಂಗ್ ಎಕ್ಸ್ಪೆನ್ಸಸ್, ನೆಟ್ ಪ್ರಾಫಿಟ್. ಅವ್ರ ಇನ್ಫಾರ್ಮೇಶನ್ ಕೊಟ್ಟಿದ್ರು ಕೊಟ್ಟಿಲ್ಲ ಅಂದ್ರು ವಿ ಆರ್ ಸಪೋಸ್ ಟು ಗೋ ವಿತ್ ದಿಸ್. ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಥವಾ ನಾನ್ ಆಪರೇಟಿಂಗ್ ಇನ್ಕಮ್ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಬರೆಯೋಣ, ಕೊಟ್ಟಿಲ್ಲ ಅಂದ್ರೆ ನೋ ನೀಡ್, ಬಿಟ್ಬಿಡೋಣ, ಸ್ಕಿಪ್ ಮಾಡೋಣ. ಗೆಟಿಂಗ್? ಸೊ ಸೇಲ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಐ ಮೆನ್ಷನ್ ಸೇಲ್ಸ್, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್, ಗ್ರಾಸ್ ಪ್ರಾಫಿಟ್. ಗ್ರಾಸ್ ಪ್ರಾಫಿಟ್ಗೆ ಲೆಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಮಾಡಿದ್ರೆ ವಿ ವಿಲ್ ಗೆಟ್ ನೆಟ್ ಪ್ರಾಫಿಟ್. ಗೊತ್ತಾಗ್ತಿದೆನಾ ಯಾಕೆ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಬರ್ದೆ ಅಂತ? ದಿಸ್ ಈಸ್ ದ ನಾರ್ಮಲ್ ಫಾರ್ಮ್ಯಾಟ್ ವಿ ಶುಡ್ ಗೋ ವಿತ್. ಈ ಫಾರ್ಮ್ಯಾಟ್ ಹಾಕಿದೀರಾ,
ಕ್ವಶನ್ ಅಲ್ಲಿ ನಾನ್ ಆಪರೇಟಿಂಗ್ ಇನ್ಕಮ್ ಬಗ್ಗೆ ಹೇಳಿದ್ರು ಅಂದ್ರೆ ಅವಾಗ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಎಲ್ಲ ತೋರಿಸಬೇಕಾಗುತ್ತೆ. ಬಟ್ ಅವರು ನಾನ್ ಆಪರೇಟಿಂಗ್ ಇನ್ಕಮ್ ಬಗ್ಗೆನೂ ಹೇಳಿಲ್ಲ, ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಬಗ್ಗೆನೂ ಹೇಳಿಲ್ಲ. ಸೊ ವಾಟ್ ವಿ ಕನ್ಸಿಡರ್ ಸಿಂಪಲ್ ಫಾರ್ಮ್ಯಾಟ್, ಇದು ವಿ ಶಾಲ್ ಕನ್ಸಿಡರ್ ದಿಸ್. ಇದು ಸಿಂಪಲ್ ಫಾರ್ಮ್ಯಾಟ್ ನ ಹಾಕಿಡೋಣ. ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್, ವಿ ವಿಲ್ ಗೆಟ್ ಗ್ರಾಸ್ ಪ್ರಾಫಿಟ್. ಗ್ರಾಸ್ ಪ್ರಾಫಿಟ್ ಗೆ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಲೆಸ್ ಮಾಡಿದಾಗ ವಿ ವಿಲ್ ಗೆಟ್ ನೆಟ್ ಪ್ರಾಫಿಟ್. ನೌ ಸಿ as per the question what is the information they gave. ಫಸ್ಟ್ ಕೊಟ್ಟಿರೋದು ಗ್ರಾಸ್ ಪ್ರಾಫಿಟ್ ಆನ್ ಸೇಲ್ಸ್ ಅಂತ. ಗ್ರಾಸ್ ಪ್ರಾಫಿಟ್ ಆನ್ ಸೇಲ್ಸ್ ಅಂದ್ರೆ ಅದರ್ಥ ಗ್ರಾಸ್ ಪ್ರಾಫಿಟ್. ಓಕೆ, ಸೊ ಫಸ್ಟ್ 2013 ಗ್ರಾಸ್ ಪ್ರಾಫಿಟ್ ಕೊಟ್ಟಿದ್ದಾರೆ. ಗ್ರಾಸ್ ಪ್ರಾಫಿಟ್ ವಿಲ್ ಬಿ ಹಿಯರ್, ರೈಟ್. ಫಸ್ಟ್ 2013 ಗ್ರಾಸ್ ಪ್ರಾಫಿಟ್ ಕೊಟ್ಟಿದ್ದಾರೆ, ಆಮೇಲೆ 2012. ಸೊ 2013 ಗ್ರಾಸ್ ಪ್ರಾಫಿಟ್ ಈಸ್ ಹೌ ಮಚ್? 2,40,000. ನೆಕ್ಸ್ಟ್ gross profit of 2012 is 1,50,000. Gross profit of 2013 is 2,40,000. 2012 ಇಂದು 1,50,000. ನೆಕ್ಸ್ಟ್ ಏನು ಹೇಳಿದರೆ? ನೆಟ್ ಇನ್ಕಮ್. ನೆಟ್ ಇನ್ಕಮ್ ಅಂದ್ರೆ ಅದರ್ಥ ನೆಟ್ ಪ್ರಾಫಿಟ್. ನೆಟ್ ಪ್ರಾಫಿಟ್ ಆಸ್ ಅ ಪರ್ಸೆಂಟೇಜ್ ಆಫ್ ಸೇಲ್ಸ್ ಅಂದ್ರೆ ಅದರ್ಥ ಸೇಲ್ಸ್ ಎಷ್ಟೋ ಇದೆ ಅದ್ರ ಮೇಲೆ ಇಷ್ಟು ಪರ್ಸೆಂಟೇಜ್ ತೆಗೆದಾಗ ನೆಟ್ ಪ್ರಾಫಿಟ್ ಬಂದಿದೆ. ಒಂದು 5%, ಇನ್ನೊಂದು 10%, ಅದು ಬಿಡಿ. ನೆಕ್ಸ್ಟ್ ನೋಡೋಣ, ವಿ ಗಾಟ್ ನೆಟ್ ಇನ್ಕಮ್. ನೆಟ್ ಇನ್ಕಮ್ ಅಂದ್ರೆ ಏನು? ನೆಟ್ ಪ್ರಾಫಿಟ್. ನೆಟ್ ಪ್ರಾಫಿಟ್ ಇನ್ ದ ಇಯರ್ ಆಫ್ 2013 ಎಷ್ಟು ಅಂತ ಹೇಳಿದರೆ 40,000. ಬರ್ಕೋತೀನಿ. ನೆಟ್ ಪ್ರಾಫಿಟ್ ಇನ್ ದ ಇಯರ್ ಆಫ್ 2012 ಈಸ್ ಹೌ ಮಚ್? 60,000. ನಮಗೆ ಏನೇನು ಇನ್ಫಾರ್ಮೇಶನ್ ಬೇಕಾಗಿದೆ ಇನ್ನು ಈಗ? ಸೇಲ್ಸ್, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್, ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಈಸಿಯಾಗಿ ಸಿಗುತ್ತೆ. ದೇರ್ ಇಸ್ ನೋ ಡೌಟ್ ಇನ್ ದಟ್, ರೈಟ್? ವೈ? ಬಿಕಾಸ್ 1,50,000 ಮೈನಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಮಾಡಿದಾಗ ನೆಟ್ ಪ್ರಾಫಿಟ್ ಸಿಕ್ತಿತ್ತು. ಈಗ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಬೇಕು ಅಂದ್ರೆ ವಾಟ್ ವಿ ವಿಲ್ ಡೂ? 1,50,000 ಮೈನಸ್ 60,000. ಓಕೆ, ಸೊ 1,50,000 ಮೈನಸ್ 60,000 ಮಾಡಿದಾಗ ವಿ ಡೂ ಗೆಟ್ ದ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಇನ್ 2012 1,50,000 minus 60,000 works out to be how much? 90,000. Here 2,40,000 minus 40,000 ಎಷ್ಟಾಗುತ್ತೆ? 2 lakh. ಸೊ ಈ ಮೂರು ಸಿಕ್ತು. ಸೇಲ್ಸ್ ಮತ್ತೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಮಾತ್ರ ಸಿಕ್ಕಿಲ್ಲ. ವಿ ಆರ್ ಸಪೋಸ್ ಟು ಸ್ಟಿಲ್ ಗೆಟ್ ಸೇಲ್ಸ್ ಅಂಡ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಗೆಟಿಂಗ್ ಬೋತ್ ಆರ್ ವೆರಿ ಈಸಿ. ಜಸ್ಟ್ ಲುಕ್ ಅಟ್ ದಿ ಕ್ವಶನ್. ಗ್ರಾಸ್ ಪ್ರಾಫಿಟ್ ಆನ್ ಸೇಲ್ಸ್ ಬರ್ದಿದೀವಿ, ಯಾವ್ದನ್ನ ಮೆನ್ಷನ್ ಮಾಡಿಲ್ಲ ಅಂದ್ರೆ ನೆಟ್ ಇನ್ಕಮ್ ಆಸ್ ಎ ಪರ್ಸೆಂಟೇಜ್ ಆನ್ ಸೇಲ್ಸ್ ಅಂತ ಒಂದಿದೆ. ನೆಟ್ ಇನ್ಕಮ್ ಆಸ್ ಎ ಪರ್ಸೆಂಟೇಜ್ ಆನ್ ಸೇಲ್ಸ್ ಅಂತ ಒಂದಿತ್ತು ಕ್ವಶನ್ ಅಲ್ಲಿ, ಹೌದಾ? ಸೊ ಅದನ್ನ ಸಾಲ್ವ್ ಮಾಡೋಣ. ಹೇಗೆ? ವೈ? ಬಿಕಾಸ್ ನೆಟ್ ಪ್ರಾಫಿಟ್ ಹೇಗಿದೆ? ಪರ್ಸೆಂಟೇಜ್ ಅಲ್ಲಿ ಕೊಟ್ಟಿದಾರಂತೆ. ಯಾವ್ದ್ರ ಮೇಲೆ? ಸೇಲ್ಸ್ ಮೇಲೆ. ನಾವು ಸಿ ವಿ ಗಾಟ್ 2 years, ರೈಟ್? ಒನ್ ಈಸ್ 2012 ಅಂಡ್ ಒನ್ ಮೋರ್ ಈಸ್ 2013. ಐ ಜಸ್ಟ್ ರೈಟ್ ದ ಇಯರ್ಸ್. 2012 ಒಂದು, 2013 ಒಂದು. In 2012 ನೆಟ್ ಪ್ರಾಫಿಟ್ ಅಂತಾನೆ ಬರೀತೀನಿ. ಇನ್ 2012 ನೆಟ್ ಪ್ರಾಫಿಟ್ ಎಷ್ಟು ಪರ್ಸೆಂಟೇಜ್ ಇದೆ ಅಂತೆ? ನೆಟ್ ಪ್ರಾಫಿಟ್ ಈಸ್ 5%. ಸಾರಿ, ನೆಟ್ ಪ್ರಾಫಿಟ್ ಇನ್ 2012 ಈಸ್ 10%. ನೆಟ್ ಪ್ರಾಫಿಟ್ in 2013 is how much? 5%. Okay, so 2012 the net profit 10%, 2013 the net profit 5%. We are supposed to get the sales. ನಾವು ಯಾಕೆ ನೆಟ್ ಪ್ರಾಫಿಟ್ ಸೇಲ್ಸ್ ನ ನೆಟ್ ಪ್ರಾಫಿಟ್ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ ಅವ್ರ ಕ್ವಶನ್ ಅಲ್ಲಿ ಹೇಳಿದರೆ ನೆಟ್ ಇನ್ಕಮ್ ಆಸ್ ಎ ಪರ್ಸೆಂಟೇಜ್ ಆಫ್ ಸೇಲ್ಸ್ ಅಂತ. ಅಂದ್ರೆ ಸೇಲ್ಸ್ ಮೇಲೆ ನೆಟ್ ಪ್ರಾಫಿಟ್ ತೆಗೆದ್ರೆ ಎಷ್ಟೆಷ್ಟು ಬರುತ್ತೆ. ದಟ್ಸ್ ವೈ ಸೇಲ್ಸ್ ನ ನೆಟ್ ಪ್ರಾಫಿಟ್ ನ ವಿ ಆರ್ ಕನೆಕ್ಟಿಂಗ್. ಓಕೆನಾ? ನಾವು ಸಿ ನೆಟ್ ಪ್ರಾಫಿಟ್ 10% ಅಂತ ಹೇಳಿದರೆ 10%ಗೆ ಎಷ್ಟು ಅಂತ ಹೇಳಿದರೆ ನೆಟ್ ಪ್ರಾಫಿಟ್ 60,000 ಇನ್ 2012 ಅಲ್ವಾ? ಇಲ್ಲೇ ಇದೆ ನೋಡಿ ಕ್ವಶನ್ ಅಲ್ಲಿ 10% ನೆಟ್ ಪ್ರಾಫಿಟ್ ಅಂತ ಹೇಳಿದರೆ 2012 ಅಲ್ಲಿ ನೆಟ್ ಪ್ರಾಫಿಟ್ ಎಷ್ಟು ಅಂತ ಹೇಳಿದರೆ 10%. ಆ 10%ಗೆ ನೆಟ್ ಪ್ರಾಫಿಟ್ ಎಷ್ಟು ಬರುತ್ತೆ? 60,000. 2013 ಅಲ್ಲಿ ನೆಟ್ ಪ್ರಾಫಿಟ್ ಎಷ್ಟು ಅಂತ ಹೇಳಿದರೆ 5%. ಆ 5%ಗೆ ನೆಟ್ ಪ್ರಾಫಿಟ್ ಎಷ್ಟು ಅಂತ ಹೇಳಿದರೆ 40,000. ಓಕೆ, ನಾವು ಸಿ ಪರ್ಸೆಂಟೇಜ್ ಅಲ್ಲಿ ಇದೆ, isn't it? Percentage means what? 100. Now see 10%ಗೆ 60,000 ಆದ್ರೆ 100%ಗೆ ಎಷ್ಟಾಗುತ್ತೆ ಅಂತ ಕಂಡುಹಿಡಿಬೇಕು ನಾವು. ಗೊತ್ತಾಗ್ತಿದೆನಾ? ವೈ? ಬಿಕಾಸ್ ಸೇಲ್ಸ್ 100% ಇದ್ದಂಗೆ,
ಮ್ಯಾಕ್ಸ್ ಸ್ಟಾರ್ಟಿಂಗ್ ಸೇಲ್ಸೇ ಕನ್ಸಿಡರ್ ಮಾಡೋದಲ್ವಾ. ಸೊ ಸೇಲ್ಸು 100% ಇದ್ದಂಗೆ. ಸೇಲ್ಸ್ ಅಲ್ಲಿ ಇದೆಲ್ಲ ಪಾರ್ಟ್ಸು. ವೈ? ಬಿಕಾಸ್ ಜಸ್ಟ್ ಥಿಂಕ್, ಸೇಲ್ಸು 100 ರೂಪೀಸ್ ಇದೆ ಅಂದರೆ ಆ 100 ರೂಪೀಸಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ? ಪ್ರಾಫಿಟ್ ಇನ್ಕ್ಲೂಡ್ ಆಗಿರುತ್ತೆ, ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ ಆಗಿರುತ್ತೆ, ಎಲ್ಲದು ಸೇಲ್ಸಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಅಂದರೆ ಸೇಲ್ಸು 100% ಅಂದರೆ ಅದರಲ್ಲಿ ಪ್ರಪೋರ್ಷನ್ ಮಾಡ್ತೀವಿ. ಪ್ರಾಫಿಟ್ 5%, ಎಕ್ಸ್ಪೆನ್ಸಸ್ 10%, ಅದು 25%. ಸೊ ಇನ್ ದ ಸೇಮ್ ವೇ ವಿ ಗೋ ವಿತ್ ದಿಸ್. ಗೊತ್ತಾಗ್ತಿದೆನಾ? ಸೊ ನೆಟ್ ಪ್ರಾಫಿಟ್ 10%, 10%ಗೆ 60,000 ಆದರೆ 100%ಗೆ ಎಷ್ಟಾಗುತ್ತೆ? ಇಲ್ಲಿ ಕೂಡ ಹಾಗೆ 5%ಗೆ 40,000 ಆದರೆ 100%ಗೆ ಎಷ್ಟಾಗುತ್ತೆ? ಕ್ರಾಸ್ ಮಲ್ಟಿಪ್ಲಿಕೇಶನ್. ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂದರೆ ಇದು ಮತ್ತೆ ಇದು ಇಂಟು ಇದು, ಇದು ಇಂಟು ಇದು ಡಿವೈಡೆಡ್ ಬೈ ಇದು. ನಾವು ಸಿ 100 ಇಂಟು 60,000, 100 ಜೊತೆ ಈ ಕ್ರಾಸ್ ಮಲ್ಟಿಪ್ಲಿಕೇಶನ್ ಯಾವ್ದು ಲಿಂಕ್ ಆಗಿರೋದು? 60,000, ರೈಟ್? 100 ಇಂಟು 60,000 ಡಿವೈಡೆಡ್ ಬೈ ಉಳಿದಿರೋ 10. ಇಲ್ಲಿ ಏನು ಇಲ್ಲ ಅಂದರೆ 1. 100 ಇಂಟು 60,000 ಡಿವೈಡೆಡ್ ಬೈ 10 ಇಂಟು 1. ಸೊ 100 ಇಂಟು 60,000 divided by 10 works out to be how much? 6 lakh. Works out to be how much? 6 lakh. 600,000,000. ಗೊತ್ತಾಗ್ತಿದೆನಾ? 600,000,000. Okay, now see. Works out to be 6 lakh. ಗೊತ್ತಾಗ್ತಿದೆ ಹೌ ಕಮ್ ವಿ ಗಾಟ್ ದ 6 lakh ಅಂತ? ಸೊ 2012 ಅಲ್ಲಿ ಸೇಲ್ಸ್ ಎಷ್ಟಾಗುತ್ತೆ? 6 lakh. ಸೊ 2012 ಹತ್ರ ಬರ್ತೀರಾ and you will write the sales amount as how much rupees? 6 lakh. 600,000,000. Next we shall go for 2013. So in 2013 ಹಾಗೆ ಮಾಡ್ತೀರಾ. 5%ಗೆ 40,000 ಆದರೆ 100%ಗೆ ಎಷ್ಟಾಗುತ್ತೆ? ಕ್ರಾಸ್ ಮಲ್ಟಿಪ್ಲಿಕೇಶನ್ 100 ಮತ್ತೆ 40,000 ರಿಲೇಟೆಡ್ ತಾನೆ. ಸೊ 100 ಇಂಟು 40,000 divided by 5. ಇಲ್ಲಿ ಏನು ಇಲ್ಲ, 1. So 100 into 40,000 divided by 5 into 1 works out to be how much? 8 lakh. 800,000,000. So ಬಂದಿರೋ 8 lakh ನ I will write in 2013 column 800,000,000. Okay. So ಈಗ ಸೇಲ್ಸ್ ಸಿಕ್ತಲ್ಲ, ಉಳಿದಿದೇನೋ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಗೆಟಿಂಗ್ ದಿಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇಸ್ ವೆರಿ ಸಿಂಪಲ್. ಇದು ಮೈನಸ್ ದಿಸ್ ಒನ್. ಮೈನಸ್ ಮಾಡಿದ್ರೆ ಆಯ್ತು. ದಿಸ್ ಒನ್ ಮೈನಸ್ ದಿಸ್ ಒನ್. ವೈ? ಬಿಕಾಸ್ ಸೇಲ್ಸಿಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇಲ್ಲಿ ಯಾವುದೋ ಒಂದು ಅಮೌಂಟ್ ಇದ್ರೆ ಅದನ್ನ ಮೈನಸ್ ಮಾಡಿದಾಗ ಇದು ಬರ್ತಿತ್ತು ಅಲ್ವಾ? ಇದು ಕೊಟ್ಟಿದ್ದಾರೆ, ಸೇಲ್ಸ್ ಕಂಡಿಡ್ತಿದೀವಿ, ಇದನ್ನ ಕಂಡಿಡಿಬೇಕು ಅಂದ್ರೆ ಸಿಂಪಲ್, ಇದು ಮೈನಸ್ ಇದು ಮಾಡಿದ್ರೆ ಆಯ್ತು. ನಾವು ಸಿ 6 lakh minus 1,50,000 works out to be how much? 4,50,000. Similar here also. 8 lakh minus 2,40,000 works out to be how much? 5,60,000. Next, similar as you know, this column will be all about amount of increase or decrease in 2013. ಇಲ್ಲಿ ಅಮೌಂಟ್ ಜಾಗದಲ್ಲಿ ಪರ್ಸೆಂಟೇಜ್ ಬರೆದ್ರೆ ಆಯ್ತು. ಪರ್ಸೆಂಟೇಜ್ ಆಫ್ increase or decrease in 2013. ಇಲ್ಲಿ ಅಮೌಂಟ್ ಆಫ್ ಇನ್ಕ್ರೀಸ್ ಆರ್ ಡಿಕ್ರೀಸ್, ಇಲ್ಲಿ ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ಆರ್ ಡಿಕ್ರೀಸ್. ಮೈನಸ್ ಮಾಡಬೇಕು. ಇದಕ್ಕೆ ಯು ನೋ ಹೌ ಟು. ಹೇಗೆ ಮೈನಸ್ ಮಾಡ್ತೀರಾ? ಥರ್ಡ್ ಕಾಲಮ್ ಮೈನಸ್ ಸೆಕೆಂಡ್ ಕಾಲಮ್. ಇದು ಮೈನಸ್ ಇದು ಅಲ್ಲ, ಇದು ಮೈನಸ್ ಇದು, ಹೀಗೆ ಬರಬೇಕು, ಹಿಂಗೆ ಹೋಗಂಗಿಲ್ಲ. ಓಕೆನಾ? 2013 minus 2012. We shall do 8 lakh minus 6 lakh works out to be 2 lakh. 200,000,000. Next, 5,60,000 minus 4,50,000 works out to be 1,10,000. Next, 2,40,000 minus 1,50,000 ಎಷ್ಟಾಗುತ್ತೆ? 90,000. Next, 2 lakh minus 90,000 works out to be 1,10,000. At last, 40,000 minus 60,000 is how much? 20,000. ಕ್ಯಾಲ್ಕುಲೇಟ್ ಕರೆಕ್ಟ್ ಆಗಿ ನೋಡಿ. 40,000 minus 60,000 ಮಾಡಿದ್ರೆ minus 20,000 ಅಂತ ಬರುತ್ತೆ. ಸೊ ಹಾಗೆ minus 20,000 ಅಂತ ಬಂದಾಗ ಇನ್ಸ್ಟೆಡ್ ಆಫ್ ರೈಟಿಂಗ್ ಮೈನಸ್ ಯು ರೈಟ್ ದಿಸ್ ಇನ್ ಅ ಕಾಲಮ್. ಐ ಮೀನ್ ಟು ಸೇ ಬ್ರಾಕೆಟ್. ಮೈನಸ್ ಅಲ್ಲಿ ಬಂದ್ರೆ ಯಾವ್ದ್ರಲ್ಲಿ ಬರೆಯಕ್ಕೆ ಹೇಳಿದೆ ನಾನು? ಬ್ರಾಕೆಟ್ ಅಲ್ಲಿ. ನೆನಪಿದೆ ಅಲ್ವಾ? ಸೊ ಬ್ರಾಕೆಟ್ ಹಾಕಿ ವಿತ್ ಇನ್ ದ ಬ್ರಾಕೆಟ್ ವಿ ಶುಡ್ ರೈಟ್ 20,000.
Next is last column, percentage of increase or decrease in 2013. Getting this percentage of increase or decrease is very easy. Bandiro answer divided by this column into 100. Percentage andre 100 tane. Now see, 2 lakh divided by 6 lakh into 100. Eshtagutte 33.33. Next, 1,10,000 divided by 4,50,000 into 100. 24.44. Point admini 2 digits is enough. 90,000 divided by 1,50,000 into 100. Eshtagutte 60, right? Next, 1,10,000 divided by 90,000. Sorry, divided by, this is, yes. So 1,10,000 divided by 90,000 into 100 works out to be 122. Isn't it? So last ಗೆ 20,000 divided by 60,000 into 100 ಎಷ್ಟಾಗುತ್ತೆ 33.33. ಇದು ಬ್ರಾಕೆಟ್ ಅಲ್ಲಿ ಇರೋ ಕಾರಣ even you will write this also in bracket. If you go with all this, your problem gets completed, and for this you are supposed to mention it as working notes, and here your problem completes. Gottagtidena? So this is all about the problem.